ನೋಡಿ ಬಟವಾಡಿಯಲ್ಲಿರುವಂಥ ಗಣಪತಿ ದೇವಸ್ಥಾನ. ಸಂಕಷ್ಟರ ಚತುರ್ಥಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ನಡೀತಿದೆ ಇವತ್ತಿಲ್ಲಿ. ನಮಸ್ತೆ, ತಮ್ಮ ಹೆಸರು? ವಿನಯಾರಾಧ್ಯ. ಸ್ಥಳವನ್ನು ದೇವಸ್ಥಾನಕ್ಕಂತಾನೆ ಮೀಸಲಿಟ್ಟು ಈ ವರ್ಷ ಫೆಬ್ರವರಿಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗೌರಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ತುಂಬ ವಿಜೃಂಭಣೆಯಿಂದ ಗಣಪತಿ ಗೌರಿ ಹಬ್ಬವನ್ನು ಮಾಡಿದ್ದೇವೆ. ಏನಪ್ಪ ವಿಶೇಷ ಅಂದರೆ ಸಂಕಟರ ಗಣಪತಿಯಲ್ಲಿ ವಿಶೇಷವಾದಂತಹ ಒಂದು ಪೂಜೆ ಇರುತ್ತೆ. ಹಾಂ ಸ್ವಾಮಿ. ಮತ್ತೆ ಸತ್ಯನಾರಾಯಣ ಪೂಜೆ ಇರುತ್ತೆ. ಇಲ್ಲಿ ವಿಶೇಷವಾದ ಶಾಂತಿ ಪೂಜೆಗಳು. ಮತ್ತೆ ಗಣಪತಿ ಇಟ್ಟಿರಲ್ಲ, ಇದು ಎಷ್ಟು ದಿನಕ್ಕೆ ಬಿಡೋದು ಸ್ವಾಮಿ? ಇದು 48 ದಿನಗಳ ಕಾಲ. ಹಾಂ ಸ್ವಾಮಿ. ಇಟ್ಬಿಟ್ಟು ಅದಾದ ನಂತರದಲ್ಲಿ ಬಿಡ್ತೇವೆ. ಹಾಂ ಸ್ವಾಮಿ. ಇವತ್ತಿಂದ ಅಲ್ಲ, 41 ವರ್ಷದಿಂದನೂ ಇದೇ ರೀತಿ ಮಾಡ್ಕೊಂಡ್ಬರ್ತೀವಿ. 41 ವರ್ಷದಿಂದನೂ 48 ದಿನ ಬಿಡ್ತಾ ಇರೋದು. ಪ್ರತಿದಿನ ಪೂಜೆ ಇರುತ್ತೆ, ಪ್ರತಿನಿತ್ಯ ಇರುತ್ತೆ, ನಿತ್ಯ ಪೂಜೆ ಇರುತ್ತೆ. ಹಾಂ ಸ್ವಾಮಿ. ಪೂಜೆ ಪುನಸ್ಕಾರಗಳು ನಡೀತೆ ಗಣಪತಿಗೆ. ಹಾಂ ಸ್ವಾಮಿ. ಸಂಕಷ್ಟರ ಗಣಪತಿ ಅವೆಲ್ಲ ತುಂಬ ಜೋರಾಗಿ ಪೂಜೆಗಳಿರುತ್ತೆ. ಗಣಪತಿಗೆ ಬೆಣ್ಣೆ ಅಲಂಕಾರ, ಗಣದ ಅಲಂಕಾರ, ಹಾಂ ಸ್ವಾಮಿ, ಹೂವಿನ ಅಲಂಕಾರಗಳು, ವಿನಿಯೋಗಗಳು ಮಾಡ್ತೇವೆ. ಸರಿ ಸರ್, ಓಕೆ ಓಕೆ, ಧನ್ಯವಾದಗಳು ಸರ್. ಭಾರತದ ಮಾತ ಸಂಕಷ್ಟರ ಗಣಪತಿ ಕಥೆ. ವಿಘ್ನರಾಜ ಮಹಾಗಣಪತಿ ವಿಘ್ನೇಶ್ವರ ಪೀಠ. ಗಣಪತಿಯು ಹೇಳುತ್ತಾನೆ, ಜಗಜ್ಜನನಿಗೆ ಭಾರತದ ಮಾತದಲ್ಲಿ ನನ್ನನ್ನು ವಿಘ್ನರಾಜ ಮಹಾಗಣಪತಿ ಎಂಬ ಹೆಸರಿನಲ್ಲಿ ವಿಘ್ನೇಶ್ವರ ಪೀಠದಲ್ಲಿ ಪೂಜಿಸಿ ಪೂಜೆಯನ್ನು ನೆರವೇರಿಸಲಾಗಬೇಕು. ಈ ವಿಚಾರವಾಗಿ ಪೂರ್ವಕರ ವೃತ್ತಾಂತವನ್ನು ಹೇಳುತ್ತೇನೆ, ಕೇಳು. ಗಾಂಭೀರ್ಯದಲ್ಲಿ ಮಹಾಶಾಸನ ಚಕ್ರವರ್ತಿಯು ಸುಜಾತದಲ್ಲಿ ತನ್ನ ಸರ್ವಸ್ವವನ್ನು ಕಳೆದುಕೊಂಡರು. ಇವನ ಅಜಾಗರೂಕತೆಯಿಂದ ಇಡೀ ದೇಶವೇ ಹಾಳಾಗಿ ಭಕ್ತಿ ಪುತ್ರರೊಂದಿಗೆ ಅರಣ್ಯವನ್ನು ಸೇರಿದನು. ದುರಾದೃಷ್ಟವಶ ನಳನು ಕುಟುಂಬವು ಚೆನ್ನಾಗಿಲಿಯಾಗಿ ಹೋಯಿತು. ಎಲ್ಲರೂ ಬೇರೆಯಾಗಿ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸಿದರು. ನಳನ ಪತ್ನಿ ದಮಯಂತಿಯು
ನಮಸ್ತೆ, ತಮ್ಮ ಹೆಸರು? ಮಹಾದೇವಪ್ಪ ಅಂತ. ಇದು ಶ್ರೀ ಸತ್ಯಗಣಪತಿ ದೇವಾಲಯ ಹಾಂ ಸರ್. ಯಾಕಂತಂದ್ರೆ ಇದು 41ನೇ ವರ್ಷದಿಂದ ನಾವು 41 ವರ್ಷದಿಂದ ಇಡ್ತಾ ಇದ್ದೀರಾ? ಹಾಂ ಸರ್. ಬರ್ತಾ ಇದ್ದೀವಿ. ಹಾಂ ಸರ್. 48 ದಿವಸ ಒಂದು ಮಂಡಲ ಪೂಜೆ ಇರ್ತೈತೆ. ಹಾಂ ಹಾಂ ಹಾಂ. ಪ್ರತಿನಿತ್ಯ ಒಬ್ಬೊಬ್ಬರು ಪೂಜೆ ಇರ್ತೈತೆ. ಸಂಜೆ ಹಾಂ ಸರ್. ಒಂದು 6:30ಯಿಂದ ಹಾಂ ಸರ್. 8 ಗಂಟೆವರೆಗೂ ಪೂಜೆ ಇರ್ತೈತೆ. ಪ್ರತಿನಿತ್ಯ ಒಬ್ಬೊಬ್ರು ಪೂಜೆ ಮಾಡಿಸ್ತಾ ಇರ್ತಾರೆ. ಪ್ರಸಾದ ಇರ್ತೈತೆ. ಹಾಂ ಸರ್. ಹಾಗೇನೇ ಯಾರಾದರೂ ಅಕಸ್ಮಾತ್ ಈ ಸಂಕಷ್ಟಹರ ಗಣಪತಿ ಇದೆ. ಹಾಂ, ಸಂಕಷ್ಟಹರ ಗಣಪತಿ ವಿಶೇಷ ಪೂಜೆ ಮಾಮೂಲಿ ಇರುತ್ತೆ. ಹಾಂ ಸರ್. ಮತ್ತು ಈ ಗಣಪತಿ ಯಾವತ್ತು ಸರ್ ಬಿಡೋದು ನೀವು? ಸರ್ ಅಕ್ಟೋಬರ್ 12 ಅಕ್ಟೋಬರ್ 12. ಪ್ರತಿ ವರ್ಷವೂ ಎಷ್ಟು ದಿನ ಇಡ್ತೀರಾ? 48 ದಿನ ಪ್ರತಿ ವರ್ಷದಿಂದ ಇಟ್ಕೊಂಬರ್ತಾ ಇದ್ದೀರಾ. ಇದು ಎಷ್ಟನೇ ವರ್ಷದ ಸರ್? 41 ವರ್ಷ. ಹಾಂ ಸರ್. ಸಂಕಷ್ಟಹರ ಗಣಪತಿ ಇದ್ರ ದಿವಸ ಹಾಂ ಸರ್. ತುಂಬ ಗ್ರ್ಯಾಂಡಾಗಿರುತ್ತೆ. ಹಾಂ ಸರ್. ನೋಡ್ತಾ ಇದ್ದೀರಲ್ಲ, ಹಾಂ, ತುಂಬ ಜನ ಇದ್ದರು. ಮತ್ತು ಬಂದವ್ರಿಗೆ ಪ್ರಸಾದನೂ ಸಹ ವಿನಿಯೋಗ ಮಾಡ್ತಾ ಇದ್ದೀರಾ. ಹಾಂ ಸರ್. ಎಲ್ಲರಿಗೂ ಸತ್ಯ ಗಣಪತಿ ಒಳ್ಳೇದು ಮಾಡಿದ್ರೆ ಹಾಂ ಸರ್. ಎಲ್ಲ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಮೆರವಣಿಗೆ ಮತ್ತು ವಾದ್ಯ ಹಾಂ ಸರ್. ತುಂಬ ಜೋರಾಗಿ ನಡೆಯುತ್ತೆ. ಗ್ರ್ಯಾಂಡಾಗಿರುತ್ತೆ ಸರ್. ಹಾಂ ಸರ್. 48 ವರ್ಷದಿಂದಲೂ ಇದೇ ಥರನೇ ಹಾಂ, 40 ವರ್ಷ ಅವಾಗಲಿಂದನೂ 41 ವರ್ಷದಿಂದ ಈಗ ಪ್ರತಿನಿತ್ಯ ಏನು ನಾವು ಪೂಜೆ ಕಾಯಕ ಇದನ್ನೆಲ್ಲ ಕೈಂಕರ್ಯ ನಡೆಸ್ಕೊಂಡ್ಬಂದಿದ್ದೀವಿ. ಹಾಂ ಸರ್. ಪ್ರಸಾದ ನಡೀತಿದೆ. ಹಾಂ ಸರ್. ದಿವಸದ ಇದಕ್ಕೆ ಹಾಂ ಸರ್. ಬೆಳಗ್ಗೆ 10:00ವರೆಗೆ ಅನ್ನದಾನದ ಕಾರ್ಯಕ್ರಮ. ಹಾಂ, ಹೌದಾ? ಪ್ರತಿ ವರ್ಷನೂ ಹಾಂ ಸರ್. ಅಣ್ಣ ಕಮಲ ಮಾಡ್ತಾ ಇದ್ರು. ಹಾಂ ಸರ್. ಅವರು ನಡೆಸ್ಕೊಂಬತ್ತಾ ಇದ್ರು. ಹಾಂ ಸರ್. ಈ ವರ್ಷನೂ ಅವ್ರಿಗೇನೆ ಪಾಪ ಇದಿಲ್ಲ, ಈ ನಮ್ಮ ಗಣೇಶ ಮೂರ್ತಿ ಕೊಡಿಸ್ತಾರೋ ಅವರೇನೆ. ಹಾಂ ಸರ್. ಹಂಗಾಗಿ ಅನುದಾನದ ಕಾರ್ಯಕ್ರಮ ಹಾಂ ಸರ್. ಅವ್ರ ಕುಟುಂಬದಲ್ಲೇ ನಡೆಸ್ಕೊಡ್ತಾರೆ. ಸರಿ ಸರ್, ಓಕೆ. ಇನ್ನು ರಾಜಬೀದಿ ದೇವರಾಪಟ್ಟಣದ ಕೆರೆಯಲ್ಲಿ ದೇವರಪಟ್ಟಣದಲ್ಲಿ ಕೆರೆಯಲ್ಲಿ ಬಿಡ್ತೀರಾ? ಹಾಂ ಸರ್. ಕೆರೆಯಲ್ಲಿ ವಿಸರ್ಜನೆ ಮಾಡೋದು. ಸರಿ ಸರ್. ಸಂಜೆ ಅಲ್ಲೂ ಪ್ರಸಾದ ವಿನಿಯೋಗ ಹಾಂ ಹಾಂ, ಸರಿ ಸರ್. ಕೆರೆ ಹತ್ರ. ಹಾಂ ಸರ್. ಎಷ್ಟು ಒಂದಿನದು ಉತ್ಸವ, ಗಣಪತಿ ಉತ್ಸವ? ಹೌದು ಸರ್. ಬೆಳಗ್ಗೆ ಹೋಮ ಇರುತ್ತೆ. ಓಕೆ ಸರ್. ಆ ಹೋಮ ಮುಗಿಸಿದ್ದಂಗೆ ಮತ್ತೆ ರಾಜಬೀದಿನಲ್ಲಿ ಎಲ್ಲ ಕಡೆನೂ ಪ್ರೊಸೆಷನ್ ಇರುತ್ತೆ, ಮೆರವಣಿಗೆ ಇರುತ್ತೆ. ಅದು ಮುಗಿಸ್ಕೊಂಡು ಸಂಜೆ ಕೆರೆಯಲ್ಲಿ, ದೇವರಪಟ್ಟಣದ ಕೆರೆಯಲ್ಲಿ ವಿಸರ್ಜನೆ. ದೇವರಾಪಟ್ಟಣದಲ್ಲಂತೂ ತುಂಬ ಜನ ಬೇಗ ಬಿಡಲ್ಲ. ಹಾಂ ಸರ್. ಈ ಸುತ್ತಲೂ ಮುತ್ತಲೂ ಈ ಥರ ಬಿಡೋದು ತುಂಬ ಅಪರೂಪ ಅಲ್ವಾ ಸರ್? 48 ದಿನ ಏನೋ ಸರ್, ಇವತ್ತಿಂದಲ್ಲ 41 ವರ್ಷದಿಂದಲೂ ನಡ್ಕೊಂಬಂದಿರೋದು. ಇದು ಅವತ್ತಿಂದ ಇದೇ ಥರ ನಡೆಸ್ಕೊಂಬಂದಿದ್ದೀರಾ? ಸರಿ ಸರ್, ಓಕೆ ಸರ್. ಏನೇನೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಂ ಸರ್. ಸರಿ ಸರ್, ಓಕೆ, ಧನ್ಯವಾದ. ಮೇಡಮ್ ನಮಸ್ತೆ, ತಮ್ಮ ಹೆಸರು ಮೇಡಮ್? ಮೀನಾ ಅಂತ. ಗಣಪತಿ ಬರ್ತಿದ್ದೀರಲ್ಲ, ಇದು ವಿಶೇಷತೆ ಮತ್ತು ಸ್ವಲ್ಪ ತಿಳಿಸಿ. ಒಂದಿಷ್ಟು ವರ್ಷದಿಂದ ಕೂರ್ಸ್ಕೊಂಡ್ ಬಂದಿದ್ದಾರೆ. ಓಕೆ ಓಕೆ. ಯಾವುದೇ ರೀತಿ ಒಂದು ಸಣ್ಣದು ಇದು ಇಲ್ಲ, ಹಾಂ ಮೇಡಮ್. ತೊಂದರೆನೂ ಮಾಡ್ಕೊಂಡಿಲ್ಲ. ಸರಿ ಮೇಡಮ್. 41 ವರ್ಷದಿಂದ ಏನು ಅವತ್ತೇನು ನಡೆಸಿದ್ರು ಇವತ್ತು ಹಾಗೆ ನಡೀತಿದೆ. ಇನ್ನು ಜೋರೇ ಮಾಡ್ತಿದ್ದಾರೆ. ಹಾಂ ಮೇಡಮ್. ಅದೇ ವಿಶೇಷ ಅನ್ಕೋತೀನಿ. ಹಾಂ ಮೇಡಮ್. ಯಾವ ಗಲಾಟೆ ಇಲ್ಲದೆ. ಖಂಡಿತ ಅದು ಸತ್ಯ ಬಿಡಿ. ಅದೆಲ್ಲ ಒಂದು ಯಾಕಂದರೆ ನೋಡ್ತೀವಲ್ಲ, ಸಣ್ಣ ಪುಟ್ಟೋದಕ್ಕೆ ಎಷ್ಟು ಇದಾಗುತ್ತೆ. ನೀವು 48 ದಿನ ಅದೇನೆ ಅಷ್ಟು ದಿನ ಇಡ್ತೀರಲ್ಲ, ಅದು ಒಂದು ವಿಶೇಷನೇ ಬಿಡಿ. ಖಂಡಿತ. ಅದು ನಮಗೆಲ್ಲ ವಿಶೇಷ. ಹಾಂ, ಚೆನ್ನಾಗಿದೆ. ಗೌರಿನೂ ಅಷ್ಟು ದಿನ ಇಡ್ತೀರಲ್ವ ಜೊತೆಗೇನೆ? ಹಾಂ ಮೇಡಮ್. ನೀವು ಎಲ್ಲಿ ಮೇಡಮ್, ಎಲ್ಲಿರೋದು ನೀವು? ನಾವು ಇದನ್ನು ಹೌದು, ಬಟವಾಡಿ. ಸರಿ ಮೇಡಮ್. ಜನನೂ ತುಂಬ ಬರ್ತಾರೆ ನೋಡಿ, ಭಕ್ತಾದಿಗಳು ಬಂದವಾಗ. ಪ್ರಸಾದದ ವ್ಯವಸ್ಥೆ ಎಲ್ಲ ಇದೆ. ಪೂಜಾರಿ ಇರ್ತಾರೆ. ಹಾಂ ಹಾಂ ಹಾಂ. ಬೆಳಗ್ಗೆ 6:30ಗೆ ಬಂದ್ಬಿಟ್ಟು ಪ್ರತಿದಿನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ತೆಗೆದಿರುತ್ತೆ? ಬೆಳಗ್ಗೆ 6 ಗಂಟೆಗೆ ತೆಗಿತಾರೆ. ಹಾಂ. ಮತ್ತೆ 12 ಗಂಟೆವರೆಗೂ ಇರ್ತಾರೆ. ಹಾಂ ಹಾಂ. ಮತ್ತೆ ಸಂಜೆ 6 ಗಂಟೆಗೆ ಒಂದು 8:30. ಸರಿ ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಹಾಂ
ಎತ್ಕೊಂಡ್ಬಂದ್ಬಿಡು ಆಚೆ ಕಡೆ. ಪ್ಲೇಟ್ಗಳು ಬೇಕೇನಪ್ಪ? ತಂದಿದ್ದೀವಿ ಮನೆಯೊಣ. ದೊಡ್ಡ ತಂದಿದ್ದು नमः नमः गणापति दीर्घायु स्थायु आरोग्य भाग्यादि प्राप्तिरस्तु